2002 ವೋಟರ್ ಇನ್ಫಾರ್ಮೇಶನ್ ಕೇಳ್ತಾ ಇದಾರಲ್ಲ, ನಾವು ಎಲ್ಲಿಂದ ಹೋಗೋದು, ಎಲ್ಲಿಂದ ಇನ್ಫಾರ್ಮೇಶನ್ ತರೋದು ಅಂತ ಯಾವುದೇ ಗೊಂದಲ ಬೇಡ. ಆ ಇನ್ಫಾರ್ಮೇಶನ್ ಇಲ್ದಿರನು ಸಹ ಈಗಲೂ ಸಹ ನಮ್ಮ ಕರ್ನಾಟಕ ಚೀಫ್ ಎಲೆಕ್ಷನ್ ಆಫೀಸರ್ ಕೆ ಅನ್ಬುಕುಮಾರ್ ಅವರು ಏನ್ ಹೇಳಿದ್ದಾರೆ, ನೀವು 2007 ಇನ್ಫಾರ್ಮೇಶನ್ ಕಡ್ಡಾಯವಾಗಿ ಇಲ್ಲದಿದ್ರು ಪರವಾಗಿಲ್ಲ, ಆ ನಮೂನೆಯನ್ನ ಮಾತ್ರ ಭರ್ತಿ ಮಾಡಿ ಆದ್ರೂ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ವೋಟರ್ elector of KGF Taluk to submit their enumeration forms and don't give way for removing your names from the elector list. ಈಗ ನೀವೇ ಅವಕಾಶ ಮಾಡಿಕೊಟ್ಟಂಗ ಆಗುತ್ತದೆ, ನೀವೇ ನಿಮ್ಮ ಹೆಸರುಗಳನ್ನ ಮತದಾರರ ಪಟ್ಟಿಯಲ್ಲಿಂದ ಕೈ ಬಿಡುವಂತ ಆಗುತ್ತದೆ. ಈಗಾಗಲೇ ಇರುವ ಮತದಾರರ ಪಟ್ಟಿಯಲ್ಲಿ 2025ರಲ್ಲಿ ನಾವು ಫೈನಲ್ ರೋಲ್ ಏನ್ ಮಾಡಿದೀವೋ ಆ ಫೈನಲ್ ರೋಲ್ ಅಲ್ಲಿ ನಿಮ್ಮೆಲ್ಲ ಹೆಸರುಗಳು ಇರ್ತದೆ ಎಲೆಕ್ಟರ್ಸ್. ಈಗ ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡದೆ ಹೋದ್ರೆ, ಸಬ್ಮಿಟ್ ಮಾಡದೆ ಹೋದ್ರೆ ಆ ಒಂದು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರುಗಳನ್ನ ಕೈ ಬಿಡಬೇಕಾಗುತ್ತದೆ. ಅದು ಆಗದೆ ಇರುವುದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಎಲ್ಲ ಮತದಾರರು ದಯವಿಟ್ಟು ನಿಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಡಬೇಕಾಗಿ ತಾಲೂಕ ನಾಳೆ ಎಲ್ಲಾ BLOಗಳು ನಿಮ್ಮ ಮನೆಗೆ ಭೇಟಿ ಆಗ್ತಾರೆ. ನೀವು ಸಹ ಜವಾಬ್ದಾರಿಯುತದಿಂದ ನಿಮ್ಮ SIR ಎನ್ಯುಮರೇಷನ್ ಫಾರ್ಮ್ ಗಣತಿ ನಮೂನೆಯನ್ನ ನಿಮ್ಮ BLOಗಳಿಗೆ ಸಂಬಂಧಪಟ್ಟ BLOಗಳಿಗೆ ವಿತರಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಯಾಕೆ ಈಗ ಈ ಒಂದು ನಮ್ಮ ಡೆಮಾಕ್ರಸಿಯನ್ನ ಬಲಪಡಿಸುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಾವೆಲ್ಲ ನಾಗರಿಕರು ಎಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಪ್ರತಿಯೊಬ್ಬರು ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಬಲ ಅನ್ನೋದನ್ನ ಎಲ್ಲ ಅರ್ಥ ಮಾಡಿಕೊಂಡು ನೀವೆಲ್ಲರೂ ನಮ್ಮ ಮನೆ ಹತ್ರನೇ ಎಲ್ಲ BLOಗಳು ಬರ್ತಾರೆ. ಆ BLOಗಳಿಗೆ ಗಣತಿ ನಮೂನೆಯನ್ನ ತುಂಬಿ ಅದನ್ನ ಅವ್ರಿಗೆ ಕೊಡಿ. ಅವ್ರು ಕೊಟ್ರೆ ಮಾತ್ರ ನೀವೆಲ್ಲ ಹೆಸರು ನಿಮ್ಮನ್ನ ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ತದೆ. ಒಂದು ವೇಳೆ ಏನಾದ್ರೂ ನಿಮ್ಮ ಹೆಸರು ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡದೆ ಹೋದ್ರೆ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರುಗಳು ಕೈ ಬಿಡಲಾಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಜವಾಬ್ದಾರಿಯುತದಿಂದ ನೀವೆಲ್ಲರೂ ಸಹ ಮತದಾರರು ನಿಮ್ಮ ಎನ್ಯುಮರೇಷನ್ ಗಣತಿ ನಮೂನೆಯನ್ನ ಕಡ್ಡಾಯವಾಗಿ ನಿಮ್ಮ BLOಗಳಿಗೆ ಹಿಂತಿರುಗಿಸುವಂತೆ ಈ ಮೂಲಕ ತಾಲೂಕು ಕಚೇರಿಯಿಂದ ಹಾಗೂ ನಗರಸಭಾ ಕಾರ್ಯಾಲಯದಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವಿಶೇಷ ಸಮಗ್ರ ಪರಿಷ್ಕರಣೆ ಇಡೀ ಕರ್ನಾಟಕದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ನಿಮ್ಮ ಜೊತೆಲಿ ಹಂಚಿಕೊಂಡು ಅದಕ್ಕೆ ನೀವು ಹೇಗೆ ಸಹಕರಿಸಬೇಕು, ಏನ್ ಮಾಡಬೇಕು, ಏನಾಗುತ್ತದೆ ಇನ್ ಫ್ಯೂಚರ್ ಅಲ್ಲಿ, ನೀವು ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬಿಕೊಡುವುದರಿಂದ ಏನೇನು ಅನುಕೂಲ ಇದೆ, ಕೊಡದೇ ಇರೋದ್ರಿಂದ ಏನೇನು ಅನಾನುಕೂಲಗಳಿದೆ ಅಂತ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲು ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಸಾರ್ವಜನಿಕರು ಇದನ್ನು ಸಹಕರಿಸಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ನಮ್ಮ ಕಚೇರಿಗೆ ಅಥವಾ ನಿಮ್ಮ BLOಗಳಿಗೆ ಕೊಡಬೇಕಾಗಿ ವಿನಂತಿ. It is a very important aspect. It is one of the important things to strengthen the democracy of the country, and it is to our citizens only we can do, and we can succeed this SIR. So I request each and every citizens of KGF to responsibly act according to the SIR. So what is this SIR? It is a special intensive revision. So what the measure has been taken is to make the eligible voters into the voters list and to remove ineligible voters from the voters list, electors list. And here you all have been worried about the information, past informations. 2002 information is not been able to found out. We are there to locate it and provide the necessary informations. And if you're not able to locate it also, it's okay. Just you need to submit the forms. It is the basic thing, mandatory thing. Every voter, every elector should be given. ಸೊ ಆದ ಕಾರಣದಿಂದ ನಾನು ಎಲ್ಲಾ ಮತದಾರರು, KGF ನ ನಾಗರಿಕರಲ್ಲಿ ಇರುವ ಎಲ್ಲಾ ಮತದಾರರು, ಅರ್ಹ ಮತದಾರರು ನಿಮಗೆ ಕೊಟ್ಟಿರುವ ಎನ್ಯುಮರೇಷನ್ ಫಾರ್ಮ್ ಗಣತಿ ನಮೂನೆಯನ್ನು ತುಂಬಿ ಅದನ್ನ ಸಂಬಂಧಪಟ್ಟ BLOಗಳಿಗೆ ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಡೆಡ್ಲೈನ್ ಇಟ್ಟಿರೋದು ಇನ್ನ ಇಲಾಖೆ ನಮ್ಮ ಸರ್ಕಾರದ ಮೂಲಕ ಮತ್ತೆ CEO ಎಲೆಕ್ಷನ್ ಕಮಿಷನ್ ಮೂಲಕ ಇಟ್ಟಿರುವ ಡೆಡ್ಲೈನ್ 8ನೇ ತಾರೀಕು ಇರಬಹುದು. ಬಟ್ ಆದ್ರೆ ನಾವು 25 ಈ ತಿಂಗಳು ಒಳಗಾಗಿ 30ನೇ ತಾರೀಕು ಒಳಗಾಗಿ ಎಲ್ಲಾ ಗಣತಿ ನಮೂನೆಯನ್ನ ನೀವು ತುಂಬಿ ಕೊಡಬೇಕಾಗಿ ನಮ್ಮೆಲ್ಲ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಟ್ ಈಸ್ ಅವರ್ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ.
Now, so to exercise our basic right, we have to also follow our fundamental ರೆಸ್ಪಾನ್ಸಿಬಿಲಿಟೀಸ್. ಇದನ್ನು ನಮ್ಮ ಜವಾಬ್ದಾರಿ ಅಂತ ನೀವು ಅನ್ಕೊಂಡು ನೀವೆಲ್ಲ ಗಣತಿ ನಮೂನೆಯನ್ನ ತುಂಬಿ ನಮ್ಮ ಹತ್ರ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಇವೇನೋ ಯಾವುದೇ ರೀತಿಯಾದ ಗೊಂದಲಗಳಿಗೆ ಒಳಗಾಗಬೇಡಿ, ಯಾವುದೇ ರೀತಿಯಾದ ಅನುಮಾನಗಳು ಬೇಡಿ. ನಿಮಗೆ ಆ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬುವುದರಲ್ಲಿ ಯಾವ್ದಾದ್ರು ಸಮಸ್ಯೆ ಇದ್ದಲ್ಲಿ ನಾವೆಲ್ಲ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮತ್ತೆ BFC ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ಸ್ ಅನ್ನ ನಾವು ಆಯೋಜಿಸಿದ್ದೀವಿ. ಅದ್ರ ಮುಖಾಂತರ ನೀವು ಈ ಸೌಲಭ್ಯವನ್ನು ಪಡೆದುಕೊಳ್ಬಹುದು. ಬಟ್ ಆದ್ರೆ ಯಾವುದೇ ಒಬ್ಬ ವ್ಯಕ್ತಿನೂ ಸಹ ನಿಮ್ಮ ಮತದಾರರ ಪಟ್ಟಿಯಿಂದ ಹೊರಗುಳಿಗಳು ಯಾವುದೇ ರೀತಿಯಾದ ಅವಕಾಶಗಳನ್ನು ಮಾಡಿಕೊಡ್ಬೇಡಿ. ಸೊ ಮೇಕ್ ರೆಸ್ಪಾನ್ಸಿಬಲ್ ಮೂವ್ ಇನ್ ದಿಸ್ ಟಾಸ್ಕ್. Each and every citizen, each and every voter who is eligible to be a voter, let them be enrolled in the voter list. So take corrective measures to enroll your names in the voter list. If at all your names have been excluded and from the draft, it will be displayed in the draft roll. Amele you can submit your appeals and you can enroll yourselves. But instead of going to that extent, now itself it's a golden opportunity for each and every citizens. So in KGF there are around 2,11,000 voters. In the KGF ತಾಲೂಕಲ್ಲಿ ಮಾತ್ರ ಇರೋ ಮತದಾರರ ಸಂಖ್ಯೆ 2,11,000 ಚಿಲ್ಲರೆ. 2,01,274 ಮತದಾರರಿದ್ದಾರೆ. ಎಲ್ಲಾ ಮತದಾರರು ಈಗಾಗಲೇ ನಮಗೆ ಬಂದಿರೋದು ಬರೀ 60% ಮತ ಎನ್ಯುಮರೇಷನ್ ಗಣತಿ ನಮೂನೆಗಳು ಮಾತ್ರ ಬಂದಿರುತ್ತದೆ. 70%, 1,40,000ವರೆಗೂ ನಮಗೆ ಎನ್ಯುಮರೇಷನ್ ಗಣತಿ ನಮೂನೆಗಳು ಬಂದಿದೆ. ಇನ್ನ ಬಾಕಿ ಇರೋದು 70,000 ಎನ್ಯುಮರೇಷನ್ ಫಾರ್ಮ್ ಗಣತಿ ನಮೂನೆಗಳು ಬಾಕಿ ಇರುತ್ತದೆ. ಇದನ್ನ ಎಲ್ಲ ನೀವು ಸಾರ್ವಜನಿಕರು ನೀವು ಅರ್ಥ ಮಾಡಿಕೊಂಡು ಆ ಗಣತಿ ನಮೂನೆಗಳನ್ನ ನಮಗೆ ಹಿಂತಿರುಗಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಯಾಕೆ ಏನಾಗುತ್ತದೆ, ಇದು ಒಂದು ಶುದ್ಧೀಕರಣ ಕಾರ್ಯಕ್ರಮ. ಇಟ್ ಇಸ್ ಅ ಪ್ಯೂರಿಫಿಕೇಶನ್ ಪ್ರೋಸೆಸ್, ಎಲೆಕ್ಟ್ರಲ್ ರೋಲ್ ಪ್ಯೂರಿಫಿಕೇಶನ್. ಈ ಪ್ರೋಸೆಸ್ ಅಲ್ಲಿ ಎಲ್ಲ ನೀವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಏನು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ನೀವು ಎಲ್ಲ ನಿಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ತಂದುಕೊಳ್ಳಿ. ಎನ್ಯುಮರೇಷನ್ ಫಾರ್ಮ್ ತುಂಬೋದ್ರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಗೊಂದಲಗಳು ನಿಮ್ಗಿದ್ದಲ್ಲಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವಿದ್ದೀವಿ. ನಾವು ನಗರಸಭೆ ಕಾರ್ಯಾಲಯದಿಂದ ಮತ್ತು ತಾಲೂಕು ಕಚೇರಿ ಆಡಳಿತ ಕಾರ್ಯಾಲಯದಿಂದ ನಿಮಗೆ ಬೇಕಾದ ಎಲ್ಲಾ ಸಹಕಾರಗಳನ್ನ ನಾವು ಮಾಡಿಕೊಡ್ತೀವಿ. ಒಂದೇ ಒಂದಿಲ್ಲಿ ದ ಬೇಸಿಕ್ ಥಿಂಗ್ ಇಸ್ ನೀವು ಒಂದು ಸಿಟಿಸನ್ ಆಗಿ ಆಸ್ ಎ ವೋಟರ್ ವಾಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಮತದಾರರ ಪಟ್ಟಿಯಿಂದ ಹೊರಬಿದ್ದ ಮೇಲೆ, ಯಾಕಂದ್ರೆ ಇಲ್ಲಿ ನೀವು ನಮೂನೆಯನ್ನ ಕೊಡದೇ ಹೋದ್ರೆ ಖಂಡಿತವಾಗಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತದೆ. ಇಟ್ ಇಸ್ ಅ ಸೀರಿಯಸ್ ಕಾಷನ್ ಫಾರ್ ಈಚ್ ಅಂಡ್ ಎವ್ರಿ ವೋಟರ್ಸ್. No, ನೀವು ಮಾತ್ರ ಅಲ್ಲ, ಈಗ ನಾಟ್ ಅ ಇಂಡಿವಿಜುವಲ್ ಥಿಂಗ್. It is not for each and every individual we are telling. So as an individual, as a responsible citizen, KGF ಅಲ್ಲಿ ಲಿಟ್ರಸಿ ರೇಟ್ ನೋಡಿದ್ರೆ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಜಾಸ್ತಿ ಲಿಟ್ರಸಿ ರೇಟ್ ಇರೋದು ಇಲ್ಲಿ. ಬಟ್ ಆದ್ರೆ ದ ಪ್ರೋಗ್ರೆಸ್ ಇಸ್ ಸ್ಲೋ. ಇಟ್ ಇಸ್ ಬಿಕಾಸ್ ಆಫ್ ದಿ ನೆಗ್ಲಿಜೆನ್ಸ್ ಆಫ್ ದಿ ವೋಟರ್ಸ್. ನೀವು ಅಂತಹ ಒಂದು ಮನೋಭಾವನೆಯಿಂದ ಹೊರಗೆ ಬಂದು ಇದು ನಿಮ್ಮ ಜವಾಬ್ದಾರಿ ಅಂತ ಪರಿಗಣಿಸಿ ಎಲ್ಲ ಮತದಾರರು, ಅರ್ಹ ಮತದಾರರು ನಿಮ್ಮ ಹೆಸರುಗಳು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ಆದ ಕಾರಣ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿ ನೀವು ಎಲ್ಲಾ ಕಡೆ ಎಲ್ಲಾ BLOs ಆಕ್ಟಿವ್ ಆಗಿ ನೀವು ಮನೆ ಮನೆಗೆ ಭೇಟಿ ನೀಡಿ ಎಲ್ಲಾ ಎನ್ಯುಮರೇಷನ್ ಗಣತಿ ನಮೂನೆಗಳನ್ನ ವಿತರಣೆ ಮಾಡಿದ್ದಾರೆ. ಈಗ ಗಣತಿ ನಮೂನೆಯನ್ನ ನೀವು ಮತ್ತೆ ಕಲೆಕ್ಟ್ ಮಾಡಲು ಸಹ ಅವರು ಮನೆ ಮನೆಗೆ ಬರ್ತಾ ಇದ್ದಾರೆ. ನೀವು ಅದನ್ನ ಸಹಕರಿಸಿ. ಈಗ ನೀವು ಯಾಕೆ ನಾವು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂದ್ರೆ, ನೀವೆಲ್ಲ ಬೆಳಿಗ್ಗೆ ಹೋದ್ರೆ ಸಂಜೆ ರಿಟರ್ನ್ ಬರೋರು ಅಥವಾ ನೈಟ್ ರಿಟರ್ನ್ ಬರೋರು, ಡೈಲಿ ಟ್ರಾವೆಲರ್ಸ್, ನೀವು ಕರೆಕ್ಟ್ ಆಗಿ ಡಿಸೈಡ್ ಮಾಡಿದ್ರಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಉಳಿದಿರೋದು ಎಲ್ಲ ನಮಗೆ ಬರೋ ಮಾಹಿತಿ ಪ್ರಕಾರ ಇಲ್ಲ, ಅವ್ರ ಮನೆಯಲ್ಲಿ ಇಲ್ಲ ಅಂತಾನೆ. ಈಗ ನಾಳೆ ಭಾನುವಾರವಾಗಿರುವುದರಿಂದ ನೀವೆಲ್ಲ ಮನೆಯಲ್ಲಿ ಇರ್ತೀರಿ. ನೀವೆಲ್ಲ ಸಹ ನೀವು ಅದನ್ನ ಖಚಿತಪಡಿಸ್ಕೊಳ್ಳಿ. ನಿಮ್ಮ ನಮೂನೆಗಳನ್ನ, ಗಣತಿ ನಮೂನೆಗಳನ್ನ ಏನು ನಿಮಗೆ ಕೊಟ್ಟಿರುವ ನಮೂನೆಗಳು ವಾಪಸ್ ಕೊಟ್ಟಿದ್ದಾರೆ, ಅದನ್ನ ಕೊಟ್ಟು ನಿಮ್ಮ ಒಂದು ಗಣತಿ ನಮೂನೆಯನ್ನ ದೃಢೀಕರಿಸಿ ಅವರು BLOಗಳು ಈ ಡಿಜಿಟೈಸ್ ಮಾಡಿದ್ದಾರೆ, ಅದನ್ನ ಸೇರ್ಸ್ಕೊಂಡಿದ್ದಾರೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಯಾವುದೇ ರೀತಿಯಾದ ಗೊಂದಲಗಳು ಬೇಡ. 2002 ವೋಟರ್ ಇನ್ಫಾರ್ಮೇಶನ್ ಕೇಳ್ತಾ ಇದಾರಲ್ಲ, ನಾವು ಎಲ್ಲಿಂದ ಹೋಗೋದು, ಎಲ್ಲಿಂದ ಇನ್ಫಾರ್ಮೇಶನ್ ತರೋದು ಅಂತ ಯಾವುದೇ ಗೊಂದಲ ಬೇಡ. ಆ ಇನ್ಫಾರ್ಮೇಶನ್ ಇಲ್ದಿರನು ಸಹ ಈಗಲೂ ಸಹ ನಮ್ಮ ಕರ್ನಾಟಕ ಚೀಫ್ ಎಲೆಕ್ಷನ್ ಆಫೀಸರ್ ಕೆ ಅನ್ಬುಕುಮಾರ್ ಅವರು ಏನ್ ಹೇಳಿದ್ದಾರೆ, ನೀವು 2002 ಇನ್ಫಾರ್ಮೇಶನ್ ಕಡ್ಡಾಯವಾಗಿ ಇಲ್ಲದಿದ್ರು ಪರವಾಗಿಲ್ಲ, ಆ ನಮೂನೆಯನ್ನ ಮಾತ್ರ ಭರ್ತಿ ಮಾಡಿ ಆದ್ರೂ ಕೊಡಿ ಅಂತ ಹೇಳಿದ್ದಾರೆ.
ಸೊ ಅದರ ಪ್ರಕಾರ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ವೋಟರ್ ಎಲೆಕ್ಟರ್ ಆಫ್ KGF ತಾಲೂಕ್ ಟು ಸಬ್ಮಿಟ್ ದೇರ್ ಎನ್ಯುಮರೇಷನ್ ಫಾರ್ಮ್ಸ್ and don't give way for removing your names from the elector list. ಈಗ ನೀವೇ ಅವಕಾಶ ಮಾಡಿಕೊಟ್ಟಂಗ ಆಗುತ್ತದೆ, ನೀವೇ ನಿಮ್ಮ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವಂತ ಆಗುತ್ತದೆ. ಈಗಾಗಲೇ ಇರುವ ಮತದಾರರ ಪಟ್ಟಿಯಲ್ಲಿ 2025ರಲ್ಲಿ ನಾವು ಫೈನಲ್ ರೋಲ್ ಏನ್ ಮಾಡಿದೀವೋ ಆ ಫೈನಲ್ ರೋಲ್ ಅಲ್ಲಿ ನಿಮ್ಮೆಲ್ಲ ಹೆಸರುಗಳು ಇರ್ತದೆ ಎಲೆಕ್ಟರ್ಸ್. ಈಗ ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡದೆ ಹೋದ್ರೆ, ಸಬ್ಮಿಟ್ ಮಾಡದೆ ಹೋದ್ರೆ ಆ ಒಂದು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರುಗಳನ್ನ ಕೈ ಬಿಡಬೇಕಾಗುತ್ತದೆ. ಅದು ಆಗದೆ ಇರುವುದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಬನ್ನಿ ಸರ್, ಹಂಗೆ ಹೇಳಿ. ಶರೀಫ್ ಕರೆಂಟ್ ಇಲ್ಲ, ಹಂಗೆ ಮಾತಾಡೋಣ. ಅಲ್ಲ, ಎಲ್ಲಾ ಮತದಾರರು ದಯವಿಟ್ಟು ನಿಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಡ್ಬೇಕಾಗಿ ತಾಲೂಕಲ್ಲಿ ನಾಳೆ ಎಲ್ಲಾ BLOಗಳು ನಿಮ್ಮ ಮನೆಗೆ ಭೇಟಿ ಆಗ್ತಾರೆ. ನೀವು ಸಹ ಜವಾಬ್ದಾರಿಯುತದಿಂದ ನಿಮ್ಮ SIR ಎನ್ಯುಮರೇಷನ್ ಫಾರ್ಮ್ ಗಣತಿ ನಮೂನೆಯನ್ನ ನಿಮ್ಮ BLOಗಳಿಗೆ, ಸಂಬಂಧಪಟ್ಟ BLOಗಳಿಗೆ ವಿತರಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಯಾಕೆ ಈಗ ಈ ಒಂದು ನಮ್ಮ ಡೆಮಾಕ್ರಸಿಯನ್ನ ಬಲಪಡಿಸುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಅದರಲ್ಲಿ ನಾವೆಲ್ಲ ನಾಗರಿಕರು ಎಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಪ್ರತಿಯೊಬ್ಬರು ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಬಲ ಅನ್ನೋದನ್ನ ಎಲ್ಲ ಅರ್ಥ ಮಾಡಿಕೊಂಡು ನೀವೆಲ್ಲರೂ ನಮ್ಮ ಮನೆ ಹತ್ರನೇ ಎಲ್ಲ BLOಗಳು ಬರ್ತಾರೆ. ಆ BLOಗಳಿಗೆ ಗಣತಿ ನಮೂನೆಯನ್ನ ತುಂಬಿ ಅದನ್ನ ಅವ್ರಿಗೆ ಕೊಡಿ. ಅವ್ರು ಕೊಟ್ರೆ ಮಾತ್ರ ನೀವೆಲ್ಲಾ ಹೆಸರು ನಿಮ್ಮನ್ನ ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ತದೆ. ಒಂದು ವೇಳೆ ಏನಾದ್ರೂ ನಿಮ್ಮ ಹೆಸರು ನೀವು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡದೆ ಹೋದ್ರೆ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರುಗಳು ಕೈ ಬಿಡಲಾಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ, ಜವಾಬ್ದಾರಿಯುತದಿಂದ ನೀವೆಲ್ಲರೂ ಸಹ ಮತದಾರರು ನಿಮ್ಮ ಎನ್ಯುಮರೇಷನ್ ಗಣತಿ ನಮೂನೆಯನ್ನ ಕಡ್ಡಾಯವಾಗಿ ನಿಮ್ಮ BLOಗಳಿಗೆ ಹಿಂತಿರುಗಿಸುವಂತೆ ಈ ಮೂಲಕ ತಾಲೂಕು ಕಚೇರಿಯಿಂದ ಹಾಗೂ ನಗರಸಭಾ ಕಾರ್ಯಾಲಯದಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದ.